ಅವ್ರಿಗೆ ಬೇಗ ಬೇಗ ತ್ವರಿತವಾಗಿ ಕೆಲಸ ಆಗ್ತಾ ಇಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ, ಹಣ ಬಿಡುಗಡೆ ಆಗ್ತಾ ಇಲ್ಲ. ನಾನು ಹೇಳಿ ಸಾಕಾಗಿದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಫೈನಾನ್ಸು ಕಳೆದ 2 ವರ್ಷದಲ್ಲಿ ನಮ್ಗೆ ತೊಂದರೆ ಇತ್ತು. ಯಾಕೆ ತೊಂದರೆ ಇತ್ತಂದ್ರೆ ನಾಟ್ ಓನ್ಲಿ ಬಿಕಾಸ್ ಆಫ್ ದ ಗ್ಯಾರಂಟಿ. ಪ್ರೀವಿಯಸ್ ಗವರ್ಮೆಂಟ್, ಬಿಜೆಪಿ ಗವರ್ಮೆಂಟ್ ಇದ್ದಾಗ ಸಾಕಷ್ಟು ಕೆಲಸ ಮಾಡಿ ನಮ್ಮ ಮೇಲೆ ಬಿಟ್ಟು ಹೋಗ್ಬಿಟ್ಟಿದ್ರು. ಈ ವರ್ಷ ನಮಗೆ ಸ್ವಲ್ಪ ಶಾಸಕರಿಗೆ ಹಣ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮುಖ್ಯಮಂತ್ರಿಗಳು ಜುಲೈ ತಿಂಗಳಿಂದ ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಅನ್ನು ಕೊಡ್ತಾ ಇದ್ದಾರೆ. 50 crores, ಇವನ್ ಇನ್ಕ್ಲೂಡಿಂಗ್ ಅಪೋಸಿಷನ್ ಅಂಡ್ ಟೋಕಿಂಗ್ ಕೊಡ್ತಾ ಇದ್ದಾರೆ ಜುಲೈ ತಿಂಗಳಿಂದ. ಅದಕ್ಕೆ ಹಣ ಬಿಡುಗಡೆ ಆದಾಗ ರಾಜೀವ್ ಕಾಗೆ ಅವರಿಗೆ ಅನುಕೂಲ ಆಗುತ್ತೆ. ಮತ್ತು ರಾಜೀವ್ ಕಾಗೆ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಹೆಚ್ಚಿಗೆ ಹಣ ಕೇಳಿದ್ರೆ ಈ ಸಾರಿ ಹಣ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಈ ಸಾರಿ ಸ್ವಲ್ಪ ಲಿಟಲ್ ಕಂಫರ್ಟೇಬಲ್ ದಿಸ್ ಇಯರ್. ಮುಂದಿನ ವರ್ಷ ಫುಲ್ಲಿ ಕಂಫರ್ಟೇಬಲ್ ಆಗ್ತೇವೆ. ಹಿಂಗಾಗಿ ಅವರ ಅಸಮಾಧಾನ ಅಂದ್ರೆ ಈ ತರದ ತೋರಿಸಿದ್ದಾರೆ. ಇವೆಲ್ಲ ಇರ್ತದೆ ಸಹಜವಾಗಿ. ಸ್ವಲ್ಪ ಕಷ್ಟದ ಕಾಲದಲ್ಲಿ ಇದು ಸರ್ಕಾರದ ವಿರುದ್ಧ ದಂಗೆ ಅಲ್ಲ, ಸರ್ಕಾರದ ಆಡಳಿತದ ವಿರುದ್ಧ ಅಲ್ಲ, ಸಿದ್ದರಾಮಯ್ಯ ವಿರುದ್ಧ ಅಲ್ಲ. ಸಿದ್ದರಾಮಯ್ಯ ಪರವಾಗಿ ಎಲ್ಲ ಶಾಸಕರಿದ್ದಾರೆ. Nobody can disturb Siddaramaiah. Another 3 years, he'll be a chief minister and he has decided to give a good governance. ನಾನು ಅವ್ರಿಗೆ ಹೇಳಿದೆ, ಇನ್ನು 3 ವರ್ಷ ಒಳ್ಳೆ ಆಡಳಿತ ಕೊಡಿ ಸರ್, ಒಳ್ಳೆ ಆಡಳಿತ ಕೊಟ್ಟು ಜನಪರ ನಿಮ್ಮ ಪರಿಧಾನ ಅನ್ನೋದನ್ನ ತೋರಿಸ್ಬೇಕು ನೀವು ಅನ್ನೋದನ್ನ ಹೇಳಿದ್ದೇನೆ. ಮುಖ್ಯಮಂತ್ರಿಗಳಿಗೆ ಆ ಬದ್ಧತೆ ಇದೆ. ಡೆಫಿನೆಟ್ಲಿ ವಿಲ್ ಡೂ. ಈ ದಿವಸ ಸಾಯಂಕಾಲ 4:45 ನಮಗೆ ಕೇಂದ್ರದ ಆರ್ಥಿಕ ಮಂತ್ರಿಗಳು, ಮುಖ್ಯಮಂತ್ರಿಗಳ ಫೈನಾನ್ಸ್ ಟೀಮ್ಗೆ ಭೇಟಿ ಮಾಡ್ತಾ ಇದ್ದೀವಿ. ಭೇಟಿ ಮಾಡಿ ಈಗಾಗಲೇ ನಿಮ್ಗೆ ಗೊತ್ತಿದ್ದಂತೆ ಈ 16ನೇ ಹಣಕಾಸಿನ ಆಯೋಗದ ಶಿಫಾರಸುಗಳು ಏಪ್ರಿಲ್ 1, 2026ಕ್ಕೆ ಜಾರಿ ಬರ್ತದೆ. ಮುಂದಿನ 5 ವರ್ಷಗಳ ಕಾಲ ಯಾವ ತರ ಟ್ಯಾಕ್ಸ್ ಅನ್ನ ವಿತರಣೆ ರಾಜ್ಯಗಳಿಗೆ ಮಾಡಬೇಕು ಅನ್ನೋದನ್ನ ಅವರು ಹೇಳ್ತಾರೆ. ಯಾಕಂದ್ರೆ ಇದು ಆರ್ಟಿಕಲ್ 280 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇಟ್ ಇಸ್ ಎ ಮ್ಯಾಂಡೇಟರಿ. ಅವರು ಹಂಚಿಕೆ ಮಾಡಲೇಬೇಕಾಗ್ತದೆ. ಆ ಶಿಫಾರಸನ್ನ ಕೇಂದ್ರ ಪರಿಗಣಿಸ್ತದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಈ ಹಿಂದೆ 15ನೇ ಹಣಕಾಸು ಆಯೋಗ ರಚನೆಯಾದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಸ್ವಲ್ಪ ಅನ್ಯಾಯ ವಿತರಣೆಯಲ್ಲಿ, ಹಣಕಾಸಿನ ವಿತರಣೆಯಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ ಅಂತೀವಲ್ಲ, ಕಡಿಮೆ ಆಯಿತು. ನೋಡಿ, ಕರ್ನಾಟಕ ದ ಪಾಪ್ಯುಲೇಷನ್ ಆಫ್ ದ ಇಂಡಿಯಾದಲ್ಲಿ 5% ಇದೆ. ಆದರೆ ರಾಷ್ಟ್ರಕ್ಕೆ ಕರ್ನಾಟಕದ ಆರ್ಥಿಕ ಏನು GDP ಅಂತ ಕರಿತೇವೆ, ಅವರ್ ಶೇರ್ ಈಸ್ ಅಬೌಟ್ 8.7% ದಿಸ್ ಇಯರ್. ಅಂದರೆ ಕಾನ್ಸ್ಟಂಟ್ಲಿ ಕರ್ನಾಟಕ ಈಸ್ 8+ ಇದೆ, 8% ಇದೆ. ಅಂಡ್ ಕರ್ನಾಟಕ ಇಸ್ ಒನ್ ಆಫ್ ದ ವೆರಿ ಗುಡ್ ಅಡ್ಮಿನಿಸ್ಟ್ರೇಟಿವ್ ಸ್ಟೇಟ್. ಹೀಗಾಗಿ ಕರ್ನಾಟಕ ಬಹಳ ಬೆಳವಣಿಗೆ ಆಗ್ತದೆ ಬೇರೆ ಬೇರೆ ರಂಗದಲ್ಲಿ. ನಮಗೆ ಕೇಂದ್ರ ಸರ್ಕಾರದಿಂದ ಬರುವಂತಹ ಹಣ ಕಡಿಮೆ ಆಗುವ. ಈಗಾಗಲೇ 14ನೇ ಹಣಕಾಸಿನ ಆಯೋಗ, ಐ ಆಮ್ ಟಾಕಿಂಗ್ ಆಫ್ ದ 14th ಫೈನಾನ್ಸ್ ಇದ್ದಾಗ ಈ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಎಲ್ಲಾ ರಾಜ್ಯಗಳಿಗೆ ಹಂಚಿಕೆ ಏನ್ ಮಾಡ್ತಾರೆ, ಅದರಲ್ಲಿ ನಮಗೆ 4.71% ಹಣ ಕೊಡ್ತಾ ಇತ್ತು ಟೋಟಲ್ ಡೆವಲ್ಯೂಷನ್. 15th ಫೈನಾನ್ಸ್ ಕಮಿಷನ್ ನಲ್ಲಿ ಫಾರ್ ವೇರಿಯಸ್ ರೀಸನ್ಸ್ ನಮಗೆ ಇಟ್ ಹ್ಯಾಸ್ ಬೀನ್ ರೆಡ್ಯೂಸ್ ಟು 3.64 ಸಮಥಿಂಗ್, ಅಂದ್ರೆ 1.1% ಕಡಿಮೆ ಮಾಡಿಬಿಟ್ರು ಡೆವಲ್ಯೂಷನ್ ನಲ್ಲಿ. ಇದರಿಂದ ಕಳೆದ 6 ವರ್ಷದಲ್ಲಿ, ಈಗ 6 ವರ್ಷ ಆಗ್ತಾ ಇದೆ, ಯಾಕಂದ್ರೆ ಇದು 5 ವರ್ಷ ಇರಬೇಕು ಹಣಕಾಸು, ಅಂದ್ರೆ 15th ಫೈನಾನ್ಸ್ ಕಮಿಷನ್ ಇಸ್ 6 years. 6 ವರ್ಷದಲ್ಲಿ 14th ಫೈನಾನ್ಸ್ ಕಂಟಿನ್ಯೂ ಆಗಿದ್ರೆ, 14th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ ಕಂಟಿನ್ಯೂ ಆಗಿದ್ರೆ ನಮ್ಗೆ ಇನ್ನೂ 70,000 ಕೋಟಿ ಹೆಚ್ಚಿಗೆ ಬರ್ತಾ ಇತ್ತು. 6 ವರ್ಷ ವಿ ಲಾಸ್ಟ್ 80,000 crores in last 6 years because of the 15th finance recommendation. This is a major one.